ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮೂರು ಶ್ರೀನಾಯಕಕೊಪ್ಪ. ತಮ್ಮ ಹೆಸರು? ಅಶೋಕ್ ಗೌಡ್ರು. ಅಶೋಕ್ ಗೌಡ್ರ, ಏನು ಕಿರಣ್ ತಂತ್ರಜ್ಞಾನದ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಡಿ? ನಮ್ಮ ಅಶೋಕ್ ಅಣ್ಣರು ಚೆನ್ನಾಗಿ ಒಳ್ಳೆ ಆರ್ಗ್ಯಾನಿಕ್ ಇದರಲ್ಲೆಲ್ಲ ಚೆನ್ನಾಗಿ ಮಾಡಿದರು ಅವರು. ಬಟ್ 4 ಸರಿ ಹೇಳಿದ್ರು, 2 ಸರಿಗೆ ಮಾಡಿದ್ವಿ. ಚೆನ್ನಾಗಿ ಈ ಥರ ಎಲ್ಲ ಬಂದೈತೆ. ನಮ್ಮ ಕಿರಣ್ ತಂತ್ರಜ್ಞಾನ ಬಳಕೆ ಮಾಡಿಂದ ನಿಮ್ಗೆ ಏನೇನು ಅನಿಸಿದೆ? ಇದ್ರದ್ದು ಗೊನೆ ಎಲ್ಲ ಚೆನ್ನಾಗಿ ಬಂದೈತಿ. ಎಷ್ಟು ವರ್ಷದ ಅಡಿಕೆ ಗಿಡಗಳಿವು? ಅದು 4ನೇ ವರ್ಷದ್ದು. 4ನೇ ವರ್ಷ, 5ನೇ ವರ್ಷ. 5ನೇ ವರ್ಷ. 1 ಇಯರ್ ಒಳಗೆ ಚೆನ್ನಾಗಿ ಕೊಟ್ಟೈತಿ. ಆಮೇಲೆ ಚೆನ್ನಾಗಿ ಗೊನೆ ಬಂದೈತಿ. ಉದ್ರೋದು ಗಿದ್ರೋದು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಎಕ್ಸಲೆಂಟ್ ಐತೆ ಸರ್. ಎಕ್ಸಲೆಂಟ್ ಆಗಿ ಇದು ಈಗ ನಿಮ್ಮ ಇಲ್ಲೇ ಪಕ್ಕಕ್ಕೆ ನಿಮ್ಮ ಅಣ್ಣನವ್ರ ತೋಟ ಐತಿ ಅಂತ ಕೇಳಿದ್ವಿ ನಾವು. ನಿಮ್ಮ ಅಣ್ಣನವರು ಹೇಳಿದರು ನಿಮ್ದು ಭಾಳ ಚೆನ್ನಾಗಿ ಅವ್ರದ್ದು ಹಿಡ್ದೈತಿ, ನಮ್ಗಿಂತನೂ ಅವ್ರದ್ದು ಭಾಳ ಚೆನ್ನಾಗೈತಿ ಅಂತ ಅವ್ರು ಮಾತಾಡಿದರು. ಅದ್ರ ಬಗ್ಗೆ ನಿಮ್ಮ ಅಣ್ಣನ ತೋಟಕ್ಕೂ ನಿಮಗೂ ಏನು ವ್ಯತ್ಯಾಸ ಏನು? ಅದಕ್ಕೆ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಲಾಟ್ ಆಫ್ ಡಿಫ್ರೆನ್ಸ್. ಏನು ಈ ತಂತ್ರಜ್ಞಾನ 4 ಡೋಸನ್ನು ಅವ್ರು ಹೇಳಿದರು, ನೀವು ಆದರೂ 2 ಡೋಸ್ ಹಾಕಿನಿ ಅಂತೀರಿ. 2 ಡೋಸ್ನಲ್ಲಿ ಇಷ್ಟೆಲ್ಲ ವ್ಯತ್ಯಾಸ ಕಂಡತ್ತಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದರೆ ಔಷಧಿ ವರ್ಕೌಟ್ ಆಗೈತೆ ಸರ್. ನಮ್ಮ ತಂತ್ರಜ್ಞಾನ ಭಾಳ ಚೆನ್ನಾಗೈತೆ. ಭಾಳ ಚೆನ್ನಾಗೈತಿ. ಈ ಏನು ಅಡಿಕೆ 4ನೇ ವರ್ಷಕ್ಕೆ ಹಿಂಗೆ ನಿಮ್ಮ ಊರಲ್ಲಿ ಯಾವುದಾದ್ರೂ ಅಡಿಕೆ ತೋಟ ಹಿಂಗೆ ಯಾವುದೂ ಇಲ್ಲ ಬಿಡಿ ಸರ್, ನಾವು ನೋಡಿಲ್ಲ. ಯಾವುದೂ ನೋಡಿಲ್ಲ, ನಾವಂತೂ ಲೈಫಲ್ಲೇ ನೋಡಿಲ್ಲ. ಇದು ಅಂದ್ರೆ ಭಾಳ ಜನ ಹೇಳ್ತಾರೆ ಪ್ರಾರಂಭದಲ್ಲಿ ಅಡಿಕೆ ಎಲ್ಲ ಡ್ರಾಪಿಂಗ್ ಆಗುತ್ತೆ, 4ನೇ ವರ್ಷಕ್ಕೆ ಬರೋ ಅಡಿಕೆನ ನಾವು ನೆಚ್ಚಕ್ಕಾಗಲ್ಲ, ಎಲ್ಲ ಉದುರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನಿಮ್ದ್ರಲ್ಲಿ ಏನು ಉದುರಿಲ್ಲಲ್ಲ, ಇದ್ರ ಬಗ್ಗೆ ಏನಂತೀರಿ? ಇದು ಒಳ್ಳೆ ಚೆನ್ನಾಗಿ ಔಷಧಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿ. ಈಗೆಲ್ಲ ನೋಡ್ರಿ ನೀವು, ಈಗ ಆಲ್ರೆಡಿ ಅಡಿಕೆ ಇರ್ತಾನೆ, ಮೇಲ್ಗಡೆ ಹೂಗಳು ಬಂದಾವು. ಮುಂದಿನ ಬೆಳೆನೂ ನಿಮ್ಗೆ ಆಲೆ ಕಾಣ್ತಾ ಇದೆ. ಈ ಗೊನೆಗಳು ಮತ್ತು ಈಗಾಗಲೇ ನೀವು ನೋಡ್ಬೋದು 1, 2, 3, 4, 5, 6 ಗೊನೆನೂ ಇದಾವೆ. ಈ ತಂತ್ರಜ್ಞಾನನ 4 ಸಲ ಬಳಕೆ ಮಾಡ್ಬೋದಲ್ಲ ನೀವು? ಏನು ನೆಕ್ಸ್ಟ್ ಇಯರಿಂದ ನಾವು 4 ಸಲ ಮಾಡ್ಬೋದು. 4 ಸಲನೂ ಬಳಕೆ ಮಾಡಬೇಕು ಅಂತ. ನಿಮ್ದು ಇನ್ನೊಂದು ತೋಟ ಇದೆ, ಇದೆಷ್ಟು ತೋಟ ಇದೆ? ಇದು ತೋಟ ಇದೊಂದು 3/4 ಎಕರೆ ಇದೆ. 3/4 ಎಕರೆ ಇದೆ. ಎಷ್ಟು ಗಿಡಗಳಿವು? 450 ಗಿಡ. ಏನು ನಿರೀಕ್ಷೆ ಮಾಡಿರಿ 450 ಗಿಡದಲ್ಲಿ? 450 ನಾವು 1.5 ಅಂತಾರೆ, ಅವರು 2 ಲಕ್ಷ ಆಗ್ಬೋದು ಆದಾಯ ಅಂತ. 2 ಲಕ್ಷ. ಈಗ 2 ಲಕ್ಷ. ಈಗ ನಿಮ್ಮದು ಮೊದಲಿನ ತೋಟ ಏನು ನೀವು ಮಾಡಿರಲ್ಲ, ಅಲ್ಲಿ ಎಷ್ಟು ಗಿಡಗಳಿದಾವೆ? ಅಲ್ಲಿ ಒಬ್ಬೊಬ್ಬರು ವಿಷಯದಲ್ಲ ಸರ್. ನಿಮ್ಮ 2 ಸೇರಿ ಒಂದು 1800 ಗುಣಿ ಇದೆ ಸರ್. 1800 ಗುಣಿ. ಈಗ ನಿಮ್ಗಲ್ಲಿ ಎಷ್ಟು ಆದಾಯ ಇದೆ? ಅದು 11 ಲಕ್ಷಕ್ಕೆ. 11 ಲಕ್ಷಕ್ಕಾಗಿದೆ. 11 ಲಕ್ಷಕ್ಕೆ ಈಗ ಆಲ್ರೆಡಿ ಅದು ನಿಮ್ಗಾಗಿದೆ. ಹಿಂದಿನ ವರ್ಷ ಎಷ್ಟಕ್ಕಾಗಿತ್ತು? ಹಿಂದಿನ ವರ್ಷ 8 ಲಕ್ಷ 6 ಲಕ್ಷ ಹಿಂಗಾಗೋದು. ನಿಮ್ಮ ಔಷಧಿ ಮಾಡ್ತಾ ಮಾಡ್ತಾ 2 ಲಕ್ಷ ಜಂಪ್ ಆಗ್ತಾ ಬಂತು. ಒಟ್ಟು ನಿಮಗೀಗ ಪ್ರತಿ ಸಲನೂ ಬಳಕೆ ಮಾಡ್ದಂಗೆ ಇಳುವರಿ ಹೆಚ್ಚಿಗೆ ಆಗ್ತಾ ಇದೆ. ನಿಮ್ಗೆ ಭೂಮಿ ಒಳಗೆ ಅಥವಾ ಇದರಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ? ಬದಲಾವಣೆ ಅಂದರೆ ಬೇಸಿಗೆ ಒಳಗೆ ನಿಮ್ಮ ಗಿಡಗಳು ಹೆಂಗೆ ಅನ್ನಿಸ್ತಾವೆ? ಹಸುರಿನ ಮಖ ಕಾಣ್ತಾವೆ. ಈಗ ಭಾಳಷ್ಟು ನಾವು ಗಿಡಗಳನ್ನು ನೋಡ್ತಾ ಇದ್ದೀನಿ, ಎಲ್ಲೂ ಬೇರೆ ಬೇರೆ ತೋಟದಲ್ಲೆಲ್ಲ ಜೋಲು ಗರಿಗಳು ಕಾಣ್ತಾವೆ. ನಿಮ್ಮಲ್ಲಿ ಯಾವ ಜೋಲು ಗರಿಗಳು ಇಲ್ಲ. ಅದು ಇದ್ರೊಳಗೆ ಕಂಡು ಬರ್ತೈತಿ. ಆಮೇಲೆ ಎಲ್ಲ ಕಡೆನೂ ನೋಡಿದ್ರೆ ಅಡಿಕೆ ಗೊನೆಗಳೇ ಕಾಣ್ತಾವೆ. ಅಂದ್ರೆ ಹೊಸ ತೋಟ, 4 ವರ್ಷದ ತೋಟ ಅಂತ ಅನ್ಸಲ್ಲ. ಯಾರು ನೋಡಿದ್ರು ಇದು 4 ವರ್ಷದ ತೋಟ, ಇಷ್ಟು ಕಾಯಿ ಚೆನ್ನಾಗಿ ಬರುತ್ತಾ ಅಂತ ಯಾರಿಗೂ ಅನ್ಸಲ್ಲ. ಈ ತಂತ್ರಜ್ಞಾನದ ಬಗ್ಗೆ ನಿಮಗೆ ಸಂತೃಪ್ತಿ ಆಯಿತಾ? ಸಂತೃಪ್ತಿ ಅಂದರೆ ರಿಸಲ್ಟ್ ಒಳ್ಳೆ 100ಕ್ಕೆ 100 ಗ್ಯಾರಂಟಿ ಅಂತ ಅನಿಸ್ತಾ ಇತ್ತು. 100ಕ್ಕೆ 100 ಗ್ಯಾರಂಟಿ. ಮತ್ತೀಗ ಬೇರೆ ತೋಟಗಳಿಗೂ ನಿಮಗೂ ಏನು ವ್ಯತ್ಯಾಸ ಅನಿಸ್ತಾ? ವ್ಯತ್ಯಾಸ ಅಂದರೆ ಇದರಷ್ಟು ಹಸಿರು ಮುಖ ಇಲ್ಲ. ಒಂದನೇದು. ಎರಡನೇದು ಈ ಥರ ಗೊನೆ ಬಂದಿಲ್ಲ. ಆಮೇಲೆ ಇಯರ್ ಜಾಸ್ತಿ ಆದಷ್ಟು ಗೊನೆ ಇಲ್ಲ ಸರ್. ಗೊನೆ ಇಲ್ಲ. 6 ವರ್ಷ 7 ವರ್ಷ ಆದರೂ ಈ ಥರ ಗೊನೆ. ಈ ಥರ 6-7 ವರ್ಷದ ಗಿಡಗಳ ಒಳಗೂ ಇಂಥ ಗೊನೆಗಳನ್ನು ನೀವು ಕಂಡಿಲ್ಲ ಸರ್. ಮತ್ತು ಬೇರೆ ಈಗ ನಿಮ್ಮ ಎಲ್ಲ ರೈತರಿಗೂ ಇದ್ರ ಬಗ್ಗೆ, ಈ ತಂತ್ರಜ್ಞಾನದ ಬಗ್ಗೆ ನೀವೇನು ಹೇಳ್ಬೋದು? ಅದೇ ಈಗ ಈ ಔಷಧಿ ಈ ಥರ ಆರ್ಗ್ಯಾನಿಕ್ ಮಾಡಿರಿ ಅತ್ಯುತ್ತಮವಾದ ಇಳುವರಿ ಪಡೀರಿ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಡೋಸ್ ಮಾಡಿದ್ರಿಂದ ಯಾವುದೇ ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಶಾಂಪಲ್ ನೋಡ್ರಿ. 15ರಿಂದ 20 ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ. ನಂತರ ಇದರಿಂದ ಯಾವುದೇ ತೊಂದರೆ ಇಲ್ಲ, ಭೂಮಿಗೂ ಏನು ತೊಂದರೆ ಇಲ್ಲ. ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದನ್ನು ನೀವು ಬಳಸಿ ಹೆಚ್ಚಿನ ಇಳುವರಿ ಪಡಿಬೋದು ಅಂತ. ಆಯ್ತು, ನಮಸ್ಕಾರ ಸರ್. ನೀವು ಈ ಹೊಲ ಬಗ್ಗೆ ಅಭಿಪ್ರಾಯ ಮೊದಲೇನು ಆ ಥರ ಡೆವಲಪ್ ಇರಲಿಲ್ಲ. ಚೆನ್ನಾಗಿ ಇದು ಔಷಧಿ ನಮಗೆ ಯಾರೋ ಒಬ್ಬರು ಅಶೋಕಣ್ಣರು ಅಂತಂದ್ರು ಬಂದರು, ಒಟ್ಟು ಸುಮ್ಮನೆ ಹಾಕ್ಬೇಕು ಅಂತ ಹಾಕಿದ್ವಿ. ಆ ನಂತರ 1 ಹಾಕಿದ್ವಿ, 2ನೇದು ಹಾಕಿದ್ವಿ, 3ನೇದು ಹಾಕ್ಬೇಕು ಅನಿಸ್ತು, ಹಾಕೋಕ್ಕಾಗಲಿಲ್ಲ. 2ಕ್ಕೆ ಒಳ್ಳೆ ಡೆವಲಪ್ ಆಯ್ತು. ನಾವು ಹಂಗೆ 1 ಇಯರ್ ಮತ್ತು ನೆಕ್ಸ್ಟ್ ಇಯರ್ ಮಾಡ್ಕೊಂತ ಬಂದ್ವಿ.
ಒಳ್ಳೆ ಚೆನ್ನಾಗೈತಿ. ಈಗ 3-4 ಔಷಧಿ ಮಾಡ್ಬೇಕು ಅಂತ ನಮಗೆ ಆಸೆ ಹುಟ್ಟೈತಿ. ಒಳ್ಳೆ ಚೆನ್ನಾಗೈತ್ರಿ ಇದು. ಕೆರಾನ್ ಕಂಪ್ನಿ ಅವರು ನ್ಯೂಟ್ರಿಯನ್ಗಳು ಕೊಡೋದ್ರಿಂದ ನಿಮ್ಮ ತೋಟ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇದೆಲ್ಲ ಇದರಿಂದ ನಮಗೆ ಏನಲ್ಲ ಪ್ರಕೃತಿನ ಲಾಭ ಇದೆ ಅಲ್ಲ ನಷ್ಟ ಇದೆ? ಅತ್ಯುತ್ತಮ ಲಾಭ ಐತೆ ಸರ್. ಲಾಭ ಐತಾ? ಇದನ್ನು ಇನ್ನೊಬ್ಬ ರೈತರಿಗೆ ಹೇಳ್ಬೋದಲ್ಲ? ಹೇಳ್ಬೋದು. ಹಾಂ, ನಿಮಗೆ ಎಲ್ಲರೂ ನೋಡಿರಿ ಈ ತೋಟದಲ್ಲಿ ಈ ಥರ ಇರೋದು, ಈ ಬೇರೆ ತೋಟದಲ್ಲಿ ಎಲ್ಲರೂ ನೋಡಿದ್ದೀರಾ ನೀವು? ನಾವಂತೂ ನೋಡಿಲ್ಲ ಸರ್. ನಾವು ಬೇರೆಯವ್ರಿಗೆ ಹೇಳಕತ್ತೇವೆ ಸರ್. ನಾವು ಅವ್ರಿಗೆ ಪ್ಲಾಟ್ ತೋರಿಸ್ತಾ ಇದ್ದಾವೆ, ಬಟ್ ಅವ್ರು ನೋಡಿ ನಾವು ಮಾಡ್ತೇವೆ ಅಂತ ಅಂದಾರ್ರಿ. ಅದನ್ನ ಮುಂದೆ ನೋಡ್ಬೇಕು ಏನು ಮಾಡ್ತಾರೆ. ರಿಲೇಷನ್ನಾಗೆಲ್ಲ ಹೇಳಿ ತೋರಿಸಿದಾವೆ, ನೋಡ್ಬೇಕು ಮುಂದೆ. ಈಗ ನಿಮಗೆ ಮಾಹಿತಿ ಕೊಟ್ಟವರು ಅಶೋಕಣ್ಣರು ಅವ್ರು ಹೆಂಗೆ ನಿಮಗೆಲ್ಲ ಬಂದು ಯಾವ ಥರ ಗೈಡಿಂಗ್ ಕೊಡ್ತಿದಾರೆ? ಅವರೆಲ್ಲ ಅವರು ಬಂದು ಈ ಥರ ಮಾಡ್ರಿ, ಈ ಥರ ಅನುಕೂಲ ಆಗತ್ತೆ, ಇಳುವರಿ ಜಾಸ್ತಿ ಆಗತ್ತೆ, ಕಂಟ್ರೋಲ್ ಆಗತ್ತೆ, ಬಟ್ ಗೊನೆ ಜಾಸ್ತಿ ಹಿಡಿತಾವೆ. ನೀವು ಒಂದ್ಸರಿ ಮಾಡಿದ್ರೆ ಉಪಯೋಗ ಅಲ್ಲ, 2 ಸರಿ ಮಾಡ್ರಿ, 2ರಿಂದ 3 ಸರಿ 4 ಸರಿ ಮಾಡ್ರಿ ಅಂತಂದ್ರು. ಅವ್ರು ಆಗಲೆಲ್ಲ ಬಂದು ನಿಮ್ಮನ್ನು ಮಾಡೋದ್ರಿಂದ ಏನಪ್ಪ ಇವ್ರು ಆಗಲೆಲ್ಲ ಏನು ಹಿಂದೆ ಬೆನ್ನೆತ್ತಾರ ಅಂತ ನಿಮ್ಗೇನು ಅನಿಸ್ತೈತಾ? ಫಸ್ಟು ಸ್ಟಾರ್ಟಿಂಗಲ್ಲಿ ಅನಿಸ್ತಾರ ಅದು. ಕೊನೆಗೆ 1 ಸರಿ 2 ಸರಿ ಮಾಡಿದ್ಮೇಲೆ ಇಲ್ಲಿ ಹೌದಿದು ಲಾಭದಾಯಕನೂ ಹೌದು, ಬಟ್ ಈ ಬೇರೆ ಗೊಬ್ಬರ ಥರ ಇದು ತೊಂದರೆ ಅಲ್ಲ ಬೆಳೆಗೆ. ಆರ್ಗಾನಿಕ್ ಏನು ಭೂಮಿ ಹಾಳು ಮಾಡೋದಲ್ಲ, ಇದು ಮಾಡ್ಬೇಕು ಇದನ್ನ ಅನಿಸ್ತಾ ಇತ್ತು. ಅಶೋಕ್ ಅವರು ನಿಮಗೆ ಮಾಹಿತಿ ಕೊಟ್ಟು ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಸರಿ ಬಂದಿರ್ಬೋದು ನಿಮ್ಮ ಹತ್ರಕ್ಕೆ? ಅವರು ಸಾಮಾನ್ಯ ಅವರು ವಾರದಾಗ 1 ಸರಿ 2 ಸರಿ ಇದ್ದೇ ಇರ್ತಾರೆ. ಅವರು ಇದ್ದೇ ಇರ್ತಾರ? ಹಂಗಂದ್ರೆ ತೋಟ ಅವ್ರದಾನ ಲೆಕ್ಕಕ್ಕೆ ನೋಡ್ತಿದಾರ ಅವರು? ಅವ್ರದಾನ ಲೆಕ್ಕಕ್ಕೆ ನೋಡಿ. ಈಗ ಅಶೋಕ್ ಅವರು ನಿಮ್ಮನ್ನು ಬೆನ್ನು ಹತ್ತೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ. ಹಾಂ, ಹೌದೇ? ನಿಮಗೆಲ್ಲ ತೃಪ್ತಿ ಆಗಿದೆ? ಭಾಳ ತೃಪ್ತಿ ಆಗಿದೆ, ಭಾಳ ಖುಷಿ ಆಗಿದೆ. ಇನ್ನು ಅಶೋಕ್ ಅವರು ನೀವು ಬೆನ್ನತ್ತಿ. ಈಗ ಅಶೋಕ್ ಅವರು ನೀವು ಬೆನ್ನತ್ಬೇಕು. ಈಗ ಇಷ್ಟು ದಿನ ಅವರು ನಮ್ಮನ್ನು ಬೆನ್ನತ್ತಿದ್ದಾರೆ, ಈಗ ನಾವು ಅವ್ರನ್ನ ಬೆನ್ನತ್ಬೇಕು. ಪ್ರಾಡಕ್ಟ್ ತಂದು ಕೊಡ್ರಿ ಅಂತ ಮಾಹಿತಿ ಈ ಥರ ಬೇಕಂತ. ಓಕೆ, ಭಾಳ ಖುಷಿಯಾಗಿದೆ ನಿಮಗೆ ಈ ತೋಟ ನೋಡೋದನ್ನ. ಓಕೆ, ನಾವು ಇಷ್ಟು ದಿವಸ ನಾವು ಎಲ್ಲ ಅಡ್ಡಾಡಿದ್ದೀವಿ, ಭಾಳ ಅಂತ ಅಡಿಕೆ ನೋಡಿದ್ವಿ, ಬಟ್ ಈ ರಿಸಲ್ಟ್ ಮಾತ್ರ ನಾವು ಎಲ್ಲೆಲ್ಲೂ ನೋಡಿಲ್ಲ. ಭಾಳ ಖುಷಿಯಾಗಿದೆ. ದೇವರು ಒಳ್ಳೆ ಆಶೀರ್ವಾದನೂ ಇವರು ಒಂದು ಪ್ರಾಡಕ್ಟಿಂದ ನಿಮಗೂ ಒಳ್ಳೆ ಆಗಿದೆ. ದೇವರಿಗೆ ಟ್ಯಾಂಕ್ಸು. ಹಾಗೆ ಬಂದು ಅಶೋಕ್ ಅವ್ರಿಗೂ ಒಳ್ಳೆ ಟ್ಯಾಂಕ್ಸ್ ಹೇಳ್ಬೋದು ನನಗಾದ್ರೆ. ಹೇಳ್ಬೋದು ಅನ್ನೋಕ್ಕಿಂತ ರೀ ಸರ್, ನೀವು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಹೇಳಬೇಕಂತೆ ಫಸ್ಟ್ ಆಫ್ ಆಲ್ ದೇವ್ರಿಗೆ ಹೇಳಬೇಕು, ಆಮೇಲೆ ಅಶೋಕ್ ಅವ್ರಿಗೆ, ನೆಕ್ಸ್ಟು ಸಚಿನ್ ಸರ್ ಅವ್ರಿಗೆ. ಹೌದಾ? ನಿಮಗೆ ಭಾಳ ಖುಷಿಯಾಗಿದೆ ಈ ಫಸಲಿಂದ. ಓಕೆ, ಧನ್ಯವಾದಗಳು ಸರ್.